ಉಗ್ರಗಾಮಿಗಳ ಪಟ್ಟಿಯಲ್ಲಿ ಉನ್ನತ ಸ್ಥಾನ ಪಡೆದ ಬೆಂಗಳೂರು ಇಂಜಿನಿಯರ್ ಮೊಹಮ್ಮದ್ ಶಾಹಿದ್ ಫೈಜಲ್ ಈಗ ಮೋಸ್ಟ್ ವಾಂಟೆಡ್ ಉಗ್ರ. ಭಯೋತ್ಪಾದನೆ ನಿಗ್ರಹದ ನಿಟ್ಟಿನಲ್ಲಿ ಮತ್ತೊಂದು ದಿಟ್ಟ ಕ್ರಮ ಕೈಗೊಂಡಿರುವಂತಹ ಮೋದಿ ಸರ್ಕಾರ ಪಾಕಿಸ್ತಾನದ ಮೂಲದ ಜೈಷೆ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೊಯ್ಬಾ ಸಂಘಟನೆಗಳ ನಂಟು ಹೊಂದಿದ್ದ 23 ಮಂದಿಯನ್ನ ಉಗ್ರಗಾಮಿಗಳು ಅಂತ ಘೋಷಿಸಿ ಕಾನೂನು ಬಾಹಿರ ಚಟುವಟಿಕೆ ನಿಗ್ರಹ ಕಾಯ್ದೆ ಅಂದ್ರೆ UAPA ಅಡಿಯಲ್ಲಿ ಸೇರಿಸಿದೆ. ದೇಶದಲ್ಲಿ ಉಗ್ರವಾದದ ದಮನಕ್ಕೆ ಉಗ್ರರ ಪ್ರಹಾರ್ ಹೆಸರಿನಲ್ಲಿ ಸಮಗ್ರ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಕಾರ್ಯತಂತ್ರವನ್ನ ಅನುಸರಿಸ್ತಾ ಇದೆ. ವಿಶೇಷ ಅಂದ್ರೆ ರಾಮೇಶ್ವರಂ ಕೆಫೆ ಸ್ಫೋಟದ ರೂವಾರಿ ಬೆಂಗಳೂರು ಮೂಲದ ಇಂಜಿನಿಯರ್ ಈ ಪಟ್ಟಿಯಲ್ಲಿದ್ದಾನೆ. ಬೆಂಗಳೂರಿನಲ್ಲಿ 2024ರಲ್ಲಿ ಸಂಭವಿಸಿದ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಆರೋಪಿ 40 ವರ್ಷದ ಲಷ್ಕರ್ ಉಗ್ರ ಹಾಗೂ ಬೆಂಗಳೂರು ಮೂಲದ ಟೆಕ್ಕಿ ಮೊಹಮ್ಮದ್ ಶಾಹಿದ್ ಫೈಜಲ್ ಉಗ್ರಗಾಮಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾನೆ. 2012ರಲ್ಲಿ ಬೆಂಗಳೂರು ಸ್ಫೋಟ, 2013ರಲ್ಲಿ ನಾಂದೇಡ್ ಸ್ಫೋಟದ ಆರೋಪಿಯಾದ ಫೈಜಲ್ ಪ್ರಮುಖ ರಾಜಕೀಯ ನಾಯಕರು, ಬಲಪಂಥೀಯ ಪತ್ರಕರ್ತರ ಹತ್ಯೆಗೆ ಸಂಚಲನ ರೂಪಿಸಿದ್ದ. 2013ರಲ್ಲಿ ಪಾಕಿಸ್ತಾನಕ್ಕೆ ಓಡಿ ಹೋಗಿದ್ದ ಫೈಜಲ್ ಅಲ್ಲಿದ್ದುಕೊಂಡೇ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳಿಗೆ ನೆರವು ನೀಡುತ್ತಾ ಇದ್ದ ಎಂದು ಆರೋಪಿಸಲಾಗಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದಲ್ಲೂ ಈತನ ಪಾತ್ರ ಇರುವ ಬಗ್ಗೆ ಶಂಕೆ ಇದೆ.